ಎಲ್ಲರಿಗೂ ನಮಸ್ತೆ. ಡೇ ಬೈ ಡೇ ಕನ್ನಡ ಚಾನಲ್ಗೆ ಸ್ವಾಗತ. ಈ ಬಾರಿ ಗುರು ಪೂರ್ಣಿಮಾ ಅಥವಾ ಆಷಾಢ ಹುಣ್ಣಿಮೆಯು ಬಂದಿರುವಂಥದ್ದು ಜುಲೈ 10ನೇ ತಾರೀಕು ಗುರುವಾರದಂದು ಬಂದಿದೆ. ಈ ಗುರು ಪೂರ್ಣಿಮಾ ದಿನದಂದು ಗುರುಗಳ ಪೂಜೆಯನ್ನು ಮಾಡಬೇಕು. ಅಂದರೆ ನಾವು ಯಾರನ್ನು ಗುರುಗಳು ಎಂದು ಸ್ವೀಕಾರವನ್ನು ಮಾಡಿರ್ತೀವೋ ಅವರ ಪೂಜೆಯನ್ನು ಈ ಗುರು ಪೂರ್ಣಿಮಾ ದಿನದಂದು ಮಾಡಬೇಕು. ಸಾಯಿಬಾಬಾ ಆಗಿರ್ಬೋದು, ಹಾಗೇನೆ ನಾವು ರಾಘವೇಂದ್ರ ಸ್ವಾಮಿಗಳನ್ನು ಕೂಡ ನಮ್ಮ ಗುರುಗಳು ಎಂದೇ ಸ್ವೀಕಾರವನ್ನು ಮಾಡಿದ್ದೀವಿ. ಹಾಗಾಗಿ ಗುರು ರಾಘವೇಂದ್ರ ಸ್ವಾಮಿಗಳ ಪೂಜೆಯನ್ನು ಕೂಡ ಈ ಗುರು ಪೂರ್ಣಿಮಾ ದಿನದಂದು ಮಾಡಬಹುದು. ಈ ಗುರು ಪೂರ್ಣಿಮಾ ದಿನದಂದು ಯಾವ ರೀತಿಯಾಗಿ ಪೂಜೆಯನ್ನು ಮಾಡಬೇಕು, ಹಾಗೇನೆ ಈ ದಿನದಂದು ಯಾವ ಒಂದು ಪೂಜೆಯನ್ನು ಮಾಡಲಿಲ್ಲ ಅಂದ್ರೂ ಕೂಡ ಈ ಒಂದು ಕೆಲಸವನ್ನು ಮಾಡಿದರೆ ಸಾಕು, ಸಂಪತ್ತು ಅನ್ನೋದು ವೃದ್ಧಿಯಾಗುತ್ತದೆ. ನಮ್ಮ ಸರ್ವ ಕೆಲಸಗಳಲ್ಲೂ ಕೂಡ ನಮಗೆ ಯಶಸ್ಸು ಅನ್ನೋದು ಸಿಗುತ್ತದೆ. ಹಾಗಾದರೆ ಆ ಕೆಲಸ ಯಾವುದು ಅನ್ನೋದನ್ನು ವಿಡಿಯೋ ಎಂಡಲ್ಲಿ ತಿಳಿಸಿದ್ದೀನಿ. ದಯವಿಟ್ಟು ಕೂಡ ಪೂರ್ತಿಯಾಗಿ ವಿಡಿಯೋವನ್ನು ನೋಡಿ. ಹಾಗೆಯೇ ಈ ವಿಡಿಯೋ ನಿಮ್ಗೆ ಏನಾದರೂ ಇಷ್ಟ ಆಯಿತು ಅಂತ ಅನಿಸಿದ್ರೆ ಪ್ಲೀಸ್ ಲೈಕ್, ಕಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಗುರುಪೂರ್ಣಿಮಾ ಅಂದರೆ ಗುರುಗಳ ಪೂಜೆಯನ್ನು ಮಾಡಬೇಕು, ಗುರುಗಳ ಆರಾಧನೆಯನ್ನು ಮಾಡಬೇಕು. ನಾವು ಗುರು ರಾಘವೇಂದ್ರ ಸ್ವಾಮಿಗಳನ್ನು ನಮ್ಮ ಗುರುಗಳು ಅಂತ ಸ್ವೀಕಾರವನ್ನು ಮಾಡಿದ್ದೀವಿ. ಹಾಗಾಗಿ ರಾಘವೇಂದ್ರ ಸ್ವಾಮಿಯ ಫೋಟೋವನ್ನು ಇಟ್ಟು ಪೂಜೆಯನ್ನು ಮಾಡ್ತಾ ಇದ್ದೀನಿ. ನೀವು ರಾಘವೇಂದ್ರ ಸ್ವಾಮಿ ಆಗಿರ್ಬೋದು ಅಥವಾ ಶಿರಡಿ ಸಾಯಿಬಾಬಾನ ಫೋಟೋವನ್ನು ಇಟ್ಟು ಕೂಡ ಪೂಜೆಯನ್ನು ಮಾಡ್ಬೋದು. ಗುರುಗಳು ಅಂತ ನೀವು ಸ್ವೀಕಾರ ಮಾಡಿರ್ತೀರಲ್ಲ, ಹಾಗಾಗಿ ಅವರ ಫೋಟೋವನ್ನು ಇಟ್ಟು ನೀವು ಪೂಜೆಯನ್ನು ಮಾಡ್ಬೋದು. ಮೊದಲಿಗೆ ರಾಘವೇಂದ್ರ ಸ್ವಾಮಿಯ ಫೋಟೋವನ್ನು ಸ್ವಚ್ಛ ಮಾಡಿಕೊಳ್ಬೇಕು. ಒಂದು ಸ್ವಚ್ಛವಾದ ಬಟ್ಟೆಯನ್ನು ತೆಗೆದುಕೊಂಡು ಫೋಟೋವನ್ನು ಸ್ವಚ್ಛ ಮಾಡಿಕೊಂಡು ಫೋಟೋವನ್ನು ಒಂದು ಪೂಜೆ ಮಾಡುವಂಥ ಸ್ಥಳದಲ್ಲಿ ಇಡಿ. ನಂತರ ರಾಘವೇಂದ್ರ ಸ್ವಾಮಿಗಳಿಗೆ ನಾವು ಯಾವುದೇ ಕಾರಣಕ್ಕೂ ಅರಿಶಿನ ಕುಂಕುಮವನ್ನು ಹಚ್ಚಬಾರ್ದು. ಶ್ರೀಗಂಧವನ್ನು ನಾವು ಹಚ್ಚಬೇಕು. ಗ್ರಂಥಿಗೆ ಅಂಗಡಿಗಳಲ್ಲಿ ಸಿಗುತ್ತೆ. ಆ ಗಂಧವನ್ನು ತಂದು ರಾಘವೇಂದ್ರ ಸ್ವಾಮಿಗಳಿಗೆ ಇಟ್ಟು ನಂತರ ಹೂಗಳಿಂದ ಅಲಂಕಾರವನ್ನು ಮಾಡಿ, ತುಳಸಿ ತುಂಬಾ ಶ್ರೇಷ್ಠವಾದದ್ದು ರಾಘವೇಂದ್ರ ಸ್ವಾಮಿಗಳಿಗೆ. ನಿಮಗೆ ತುಳಸಿ ಹಾರ ಸಿಕ್ಕಿದ್ರೆ ಹಾಕಿ. ತುಳಸಿ ಹಾರ ಅಂತಲೇ ಅಲ್ಲ, ಒಂದು ದಳ ತುಳಸಿ ಸಿಕ್ಕಿದ್ರೂ ಸಹ ರಾಘವೇಂದ್ರ ಸ್ವಾಮಿಗಳಿಗೆ ಇಟ್ಟು ಪೂಜೆಯನ್ನು ಮಾಡಿ, ತುಂಬಾ ಒಳ್ಳೆಯದು. ನಂತರ ಯಾವುದಾದರೂ ಒಂದು ನೈವೇದ್ಯವನ್ನು ಅರ್ಪಿಸಿ, ಹಣ್ಣಾಗಿರ್ಬೋದು, ಹಾಲಾಗಿರ್ಬೋದು, ಇಲ್ಲ ಯಾವುದಾದ್ರೂ ಒಂದು ನೈವೇದ್ಯವನ್ನು ಮನೆಯಲ್ಲೇ ಮಾಡಿ ನೀವು ಶುದ್ಧವಾಗಿ ಮಾಡಿ ರಾಘವೇಂದ್ರ ಸ್ವಾಮಿಗಳಿಗೆ, ಗುರುಗಳಿಗೆ ಅರ್ಪಿಸಿ. ನಂತರ ತುಪ್ಪದ ದೀಪಗಳನ್ನು ಹಚ್ಚಿ ಪೂಜೆಯನ್ನು ಮಾಡಬೇಕು. ನಿಮ್ಮ ಹತ್ರ ಏನಾದರೂ ರಾಘವೇಂದ್ರ ಸ್ವಾಮಿಗಳ ವಿಗ್ರಹ ಏನಾದರೂ ಇತ್ತು ಅಂದರೆ ಈ ಗುರು ಪೂರ್ಣಿಮಾ ದಿನದಂದು ತಪ್ಪದೆ ಆ ರಾಘವೇಂದ್ರ ಸ್ವಾಮಿಗಳ ವಿಗ್ರಹಕ್ಕೆ ಅಥವಾ ಶಿರಡಿ ಸಾಯಿಬಾಬಾನ ವಿಗ್ರಹ ಇದ್ದರೂ ಕೂಡ ಅದಕ್ಕೆ ಅಭಿಷೇಕವನ್ನು ಮಾಡಿ ನೀವು ಪೂಜೆಯನ್ನು ಮಾಡಬೇಕು. ಒಂದು ತಟ್ಟೆಯಲ್ಲಿ ವಿಗ್ರಹವನ್ನು ಇಟ್ಟು ಹೂವನ್ನು ಇಟ್ಟು ಅಂದರೆ ತುಳಸಿ ದಳವನ್ನು ಇಟ್ಟು ನೀವು ಅಭಿಷೇಕವನ್ನು ಮಾಡಬೇಕು. ಹಲವಾರು ವಸ್ತುಗಳಿಂದನೇ ಅಭಿಷೇಕ ಮಾಡಬೇಕು ಅಂತ ಏನಿಲ್ಲ. ನೀವು ಬರೀ ನೀರಿನಿಂದ ಕೂಡ ಅಭಿಷೇಕವನ್ನು ಮಾಡ್ಬೋದು, ಹಾಲಿನಿಂದ ಕೂಡ ಅಭಿಷೇಕವನ್ನು ಮಾಡ್ಬೋದು. ಅಭಿಷೇಕವನ್ನು ಮಾಡಿದ ನಂತರ ಅಭಿಷೇಕದ ನೀರನ್ನು ಒಂದು ಸಪ್ರೇಟಾಗಿ ಒಂದು ಬಾಕ್ಸಲ್ಲಿ ಎತ್ತಿಡಿ. ನೀವು ಅದನ್ನು ಪ್ರಸಾದ ಅಂತ ಸ್ವೀಕಾರವನ್ನು ಮಾಡಿ, ನಂತರ ಅದನ್ನು ಸ್ವಚ್ಛ ಮಾಡಿ ಒಂದು ಕಾಟನ್ ಬಟ್ಟೆಯಿಂದ ಒರೆಸಿ, ನಂತರ ಗಂಧವನ್ನು ಹಚ್ಚಿ ಹೂಗಳನ್ನು ಇಟ್ಟು ಪೂಜೆಯನ್ನು ಮಾಡಿ. ಫೋಟೋ ಇರೋರು ಮಾಮೂಲಿ ಫೋಟೋಗೆ ಪೂಜೆಯನ್ನು ಮಾಡಿ, ವಿಗ್ರಹ ಇರುವವರು ಅದನ್ನು ತಪ್ಪದೆ ಅಭಿಷೇಕವನ್ನು ಮಾಡಿ ಪೂಜೆಯನ್ನು ನೆರವೇರಿಸಿ ನೈವೇದ್ಯವನ್ನು ಇಟ್ಟು. ಅಕ್ಷತೆಯು ರಾಯರಿಗೆ ತುಂಬಾ ಶ್ರೇಷ್ಠವಾದುದು. ರಾಯರ ಪೂಜೆಯಲ್ಲಿ ತುಂಬಾ ಮಹತ್ವವಿದೆ ಅಕ್ಷತೆಗೆ. ಹಾಗಾಗಿ ಪೂಜೆ ಕೊನೆಯಲ್ಲಿ ಸ್ವಲ್ಪ ಅಕ್ಷತೆ ಮತ್ತು ಹೂವನ್ನು ಕೈಯಲ್ಲಿ ಹಿಡಿದು ರಾಯರನ್ನು ನೆನೆದು ರಾಯರನ್ನು ಸ್ಮರಿಸಿ ರಾಯರ ತಲೆಯ ಮೇಲೆ ಅಂದರೆ ರಾಯರ ಫೋಟೋಗೆ ಅದನ್ನು ಹಾಕಿ. ಈ ರೀತಿಯಾಗಿ ಗುರುಪೂರ್ಣಿಮಾ ದಿನದಂದು ಬೆಳಗ್ಗೆ ಸಮಯದಲ್ಲಿ ಗುರುಗಳ ಪೂಜೆಯನ್ನು ಮಾಡಿದ ನಂತರ ಸಂಜೆ ಸಮಯದಲ್ಲಿ, ಇಲ್ಲಾಂದರೆ ಬೆಳಗ್ಗೆನೇ ಮನೆಯಲ್ಲಿ ಪೂಜೆ ಆಗಿದ ನಂತರ ನಿಮ್ಮ ಮನೆಯ ಹತ್ತಿರ ಇರುವ ರಾಘವೇಂದ್ರ ಸ್ವಾಮಿಗಳ ಮಠ ಆಗಿರ್ಬೋದು, ದೇವಸ್ಥಾನ ಆಗಿರ್ಬೋದು, ಶಿರಡಿ ಸಾಯಿಬಾಬಾನ ದೇವಸ್ಥಾನಕ್ಕೆ ಹೋಗಿ ದರ್ಶನವನ್ನು ಮಾಡಿ, ಸ್ಮರಣೆಯನ್ನು ಮಾಡಿ ಪೂಜೆಯನ್ನು ಮಾಡಿಸ್ಕೊಂಡು ಬನ್ನಿ. ತುಂಬಾ ಒಳ್ಳೆಯದಾಗುತ್ತೆ. ಇನ್ನೊಂದೇನೆಂದರೆ ಗುರುಪೂರ್ಣಿಮಾ ದಿನದಂದು ನಿಮಗೆ ಯಾವುದೇ ಒಂದು ಪೂಜೆಯನ್ನು ಸಹ ಆ ದಿನ ನನಗೆ ಮಾಡೋದಕ್ಕೆ ಆಗ್ತಾ ಇಲ್ಲ ಅನ್ನುವವರು ತಪ್ಪದೇ ಈ ಒಂದು ಕೆಲಸವನ್ನು ಮಾಡಿ. ಖಂಡಿತವಾಗಿಯೂ ಕೂಡ ಸರ್ವ ಕೆಲಸಗಳಲ್ಲೂ ಕೂಡ ಯಶಸ್ಸು ಅನ್ನೋದು ಸಿಗುತ್ತದೆ. ಏನೆಂದರೆ ಗುರುಪೂರ್ಣಿಮಾ ಅಂದ್ರೇ ಗುರುಗಳ ಪೂಜೆ ಅಂತ ಹೇಳಿದ್ದೀನಿ, ಗುರುಗಳ ಆರಾಧನೆಯನ್ನು ಮಾಡಬೇಕು ಅಂತ. ಹಾಗಾಗಿ ನಿಮಗೆ ಪಾಠ ಕಲಿಸಿದ ಗುರುಗಳು ಯಾರಾದರೂ ನಿಮಗೆ ಗೊತ್ತಿದ್ದರೆ ಅವರ ಮನೆಗೆ ಹೋಗಿ, ಅಂದರೆ ನಿಮಗೆ ಪ್ರಿಯವಾದ ಗುರುಗಳು ಯಾರಿರ್ತಾರೆ ನೋಡಿ ಅವರ ಮನೆಗೆ ಹೋಗಿ ಅವರ ಸತ್ಕಾರವನ್ನು ಮಾಡಿ, ಅಂದರೆ ಅವರ ಪಾದ ಪೂಜೆಯನ್ನು ಮಾಡಿ, ಒಂದು ಜಾಗದಲ್ಲಿ ಅವರನ್ನು ಕೂರಿಸಿ ಅವರ ಪಾದ ಪೂಜೆಯನ್ನು ಮಾಡಿ, ಏನಾದರೂ ಅವರಿಗೆ ಉಡುಗೊರೆಯನ್ನು ನೀಡಿ ಅವರ ಪಾದವನ್ನು ಮುಟ್ಟಿ ನೀವು ನಮಸ್ಕಾರವನ್ನು ಮಾಡಿಕೊಂಡು ಬನ್ನಿ. ಈ ಒಂದು ಕೆಲಸವನ್ನು ಮಾಡಿ. ಹಾಗೆಯೇ ನಮ್ಗೆ ಯಾರು ಗುರುಗಳು ನಮ್ಮ ಮನೆಯ ಹತ್ತಿರ ಇಲ್ಲ, ನಮಗೆ ಹೋಗೋದಕ್ಕೆ ಆಗಲ್ಲ ಅಂದ್ರೂ ನಮ್ಮ ಮೊದಲ ಗುರುಗಳು ಅಂದರೆ ನಮ್ಮ ತಂದೆ ತಾಯಿಯರೇ. ಹಾಗಾಗಿ ಆ ದಿನ ಗುರುಪೂರ್ಣಿಮಾ ದಿನದಂದು ನಿಮ್ಮ ತಂದೆ ತಾಯಿಯನ್ನು ಒಂದು ಜಾಗದಲ್ಲಿ ಕೂರಿಸಿ ಅವರ ಪಾದಗಳಿಗೆ ಹೂಗಳನ್ನು ಅರ್ಪಿಸಿ ಪಾದ ಪೂಜೆಯನ್ನು ಮಾಡಿ, ನಂತರ ಅವರ ಪಾದವನ್ನು ಮುಟ್ಟಿ ನಮಸ್ಕಾರವನ್ನು ಮಾಡಿಕೊಂಡು ಬನ್ನಿ. ಯಾರು ತಂದೆ ತಾಯಿಯ ಗುರುಗಳ ಪಾದವನ್ನು ಮುಟ್ಟಿ ನಮಸ್ಕಾರವನ್ನು ಮಾಡ್ಕೊಳ್ತಾರೋ ಅವರ ಸಂಪತ್ತು ವೃದ್ಧಿಯಾಗುತ್ತದಂತೆ. ಹಾಗೆಯೇ ಜೊತೆಗೆ ಅವರ ಸರ್ವ ಕೆಲಸಗಳಲ್ಲೂ ಕೂಡ ಯಶಸ್ಸು ಅನ್ನೋದು ಸಿಗುತ್ತದಂತೆ. ಹಾಗಾಗಿ ನಿಮಗೆ
ಏನೇ ಒಂದು ಮಾಡೋದಕ್ಕೆ ಆಗಲಿಲ್ಲ ಅಂದ್ರೂ ಕೂಡ ಗುರು ಪೂರ್ಣಿಮಾ ದಿನದಂದು ನಿಮ್ಮ ಗುರುಗಳ ಪಾದ ಪೂಜೆಯನ್ನು ಮಾಡಿ. ತಪ್ಪಿದ್ರೆ ನಿಮ್ಮ ತಂದೆ ತಾಯಿಯರ ಮೊದಲ ಗುರುಗಳು ಅಲ್ವಾ, ಹಾಗಾಗಿ ತಂದೆ ತಾಯಿಯರ ಪಾದ ಪೂಜೆಯನ್ನು ಮಾಡಿ ಅವರ ಪಾದಗಳನ್ನು ಮುಟ್ಟಿ ನಮಸ್ಕಾರವನ್ನು ಮಾಡಿಕೊಂಡು ಬನ್ನಿ.